ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಡೇ 1 ವರ್ಕಳ ಟ್ರಿಪ್ ಕಂಪ್ಲೀಟ್ ಡೀಟೇಲ್ಸ್. ಸೊ ಈ ವರ್ಕಳ ಟ್ರಿಪ್ಪಲ್ಲಿ ನಾವು ಎಲ್ಲಿ ಹೋದ್ವಿ, ಎಲ್ಲಿ ಉಳಿದ್ವಿ, ಎಲ್ಲಿ ಶಾಪಿಂಗ್ ಮಾಡಿದ್ವಿ ಮತ್ತು ಎಲ್ಲಿ ತಿಂದ್ವಿ ಎಲ್ಲ ಡೀಟೇಲ್ಸ್ನ ಹೇಳ್ತೀವಿ. ನಾವು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ ಟ್ರಿವಾಂಡ್ರಮ್ಗೆ ಒಂದು ಪ್ರೈವೇಟ್ ಬಸ್ನಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಾವು ಟ್ರಿವಾಂಡ್ರಮ್ನ ತಲುಪಿ ಅಲ್ಲಿರೋ ಆರ್ಯ ನಿವಾಸ್ನಲ್ಲಿ ಒಂದು ಒಳ್ಳೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ನ ತಿಂದ್ವಿ. ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಟ್ರಿವಾಂಡ್ರಮ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಕೊಲ್ಲಂಗೆ ಹೋಗೋ ಒಂದು ಬಸ್ಸನ್ನು ಹತ್ತಿ ಬಲ್ಲಮಲ್ಲಿ ಇಳ್ಕೊಂಡು ಅಲ್ಲಿಂದ ವರ್ಕಳಗೆ ಇನ್ನೊಂದು ಬಸ್ ಚೇಂಜ್ ಮಾಡಿಕೊಂಡು ನಾವು ಆಟೋ ತೊಗೊಂಡು ನಮ್ಮ ಸ್ಟೇ ಆದ ಇಶಾ ಹೋಮ್ ಸ್ಟೇನ ರೀಚ್ ಆದ್ವಿ. ಇಶಾ ಹೋಮ್ ಸ್ಟೇಲಿ ಒಂದು AC ರೂಮ್ನ ಬುಕ್ ಮಾಡಿದ್ವಿ. ಸೊ ಹೋಮ್ ಸ್ಟೇ ಡೀಟೇಲ್ಸಿಗೆ ಕಮೆಂಟ್ ಮಾಡಿ. ಹೋಮ್ ಸ್ಟೇಲಿ ಫ್ರೆಶ್ ಅಪ್ ಆಗಿ ನಾವು ಸೀದಾ ನಮ್ಮ ಕಾಲ್ನಡಿಗೆಯಲ್ಲಿ ಸೌತ್ ಕ್ಲಿಫ್ಗೆ ನಡ್ಕೊಂಡು ಹೋದ್ವಿ. ಅಲ್ಲಿರೋ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಕೊತ. ಸೊ ನಾವು ಹೋಗಿದ್ದು ಕೆಫೆ ಸರ್ವ. ಇಲ್ಲಿ ನಾವು ಮ್ಯಾಗಿ, ಸ್ಯಾಂಡ್ವಿಚ್, ಚಾಕ್ಲೇಟ್ ಮಿಲ್ಕ್ ಶೇಕ್ ಮತ್ತು ವೆನಿಲಾ ಮಿಲ್ಕ್ ಶೇಕ್ನ ಒಳ್ಳೆ ಕ್ಲಿಫ್ ವ್ಯೂ ನೋಡಿಕೊಂಡು ಹಾಗೆ ಮುಳುಗ್ತಾ ಇರೋ ಸೂರ್ಯನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ. ಹೆಸರು ಹೇಳೋಂಗೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಕಂಪ್ಲೀಟ್ ಬ್ಲ್ಯಾಕ್ ಸ್ಯಾಂಡಿಂದ ಆಗಿದೆ. ಇಲ್ಲಿ ಒಂದು ಮೆಸ್ಮರೈಸಿಂಗ್ ಸನ್ಸೆಟ್ಟನ್ನು ನೋಡಿಕೊಂಡು ನಾವು ಮುಂದೆ ಹೋಗಿದ್ದೆ ಶಾಪಿಂಗಿಗೆ ನೀವು ಕ್ಲಿಫ್ ಸೈಡಲ್ಲಿರೋ ಶಾಪ್ನ ವಿಸಿಟ್ ಮಾಡ್ಬೋದು. ಇಲ್ಲಿ ಫೇಮಸ್ ಆಗಿ ಸಿಗೋದು ನಿಮಗೆ ಬೀಚ್ ವೇರ್ಸ್, ಸ್ಲಿಪರ್ಸ್, ಟಾಯ್ಸ್, ಆರ್ನಮೆಂಟ್ಸ್ ಹಾಗೂ ಮೆಡಿಟೇಷನ್ಗೆ ಸಂಬಂಧಪಟ್ಟ ಕೆಲವು ವಸ್ತುಗಳು. ಇದನ್ನು ಮುಗಿಸ್ಕೊಂಡು ನಾವು ಡಿನ್ನರ್ಗೆ ಸೀ ವ್ಯೂ ಬೀಚ್ ರೆಸಾರ್ಟ್ಗೆ ಹೋದ್ವಿ. ಅಲ್ಲೇ ಒಂದು ಡೆಲಿಷಿಯಸ್ ಡಿನ್ನರ್ನ ತಿಂದ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಡೇ 2ಗೆ ಫಾಲೋ ಮಾಡೋದನ್ನು ಮರಿಬೇಡಿ.